ಮೂಲಕ ಮಧ್ಯಂತರ ವಿರಾಮದ ಅವಧಿ. ಸಂತು ಪ್ರಣಯ್ ಪ್ರತಿಯೊಂದು ಪಂದ್ಯದಲ್ಲಿ ಕೂಡ ತನ್ನ ಶ್ರೇಷ್ಠವಾದ ನಿರ್ವಹಣೆಯ ಮೂಲಕ ಪ್ರತಾಪ ಯಶಸ್ವಿ ಟಾಕಲ್ ಆಕ್ರಮಣ ಒಳಭಾಗದಲ್ಲಿ ಗಂಗಾರಾಮ ಪ್ರಯತ್ನ ವ್ಯರ್ಥ ಆಗಿದೆ. ಕಣದಲ್ಲಿ ಮತ್ತೆ ಸ್ಪೈಡರ್ ಮ್ಯಾನ್ ಗಾಳಿಯಲ್ಲಿ ತೇಲಾಡಿ ಗೊತ್ತೇ ಜಿ ಬಾಬಾ ಪುಣ್ಯಾತ್ಮ ಅಂಕಿತ ಒಬ್ಳೆಯ ನನ್ನ ಹತ್ರ ನೀನು ಎಷ್ಟೇ ಮುಚ್ಕ ಮುಖ ನಿಂದು 3 ವಿಡಿಯೋ ನನ್ನ ಹತ್ರ ಇದೆ. ನೀ ಮೊದಲು ಚಿದ್ದ ಮಾಡಿದಾಗೆ ಮಾಡ್ತಿದ್ದಲ್ಲ ನಾ ಇವನು ಹಂಗೆ ವಿಡಿಯೋ ಮಾಡ್ಬೇಕಾದ್ರೆ ಓಡ್ತಿದ್ದ. ಈಗ ನೋಡು ಕಡಕ್ ಆಗಿದ್ದಾನೆ, ಕಡಕ್ ರೊಟ್ಟಿ ಥರ. ಹಲೋ ಹಲೋ ಸಂಗಮ್ ಸಂಗಮ್ ರಾಕೇಶ್ ಕೂಡ ಬನ್ನು ಸಾರಿ ನೆಕ್ಸ್ಟ್ ಟೈಮ್ ಗೊಬ್ಬೆ ಏರಾಗಿ ಸಾಯಿಬ್ರೋ ಸವನಾಳ್ ಪಕ್ಕ ಗೊಬ್ಬೆ ಅಣ್ಣ ದಾಲಾಜಿ ಇನ್ನು ವಿಡಿಯೋ ಬರೋದು ಆನ್ ಆತಿಜಿ ಕರ್ಮ ಇನ್ನ ಚಾನ್ಸ್ ಉಂಟೆಡ್ಡೆ. ಮೊದಲ ಅವಧಿ ಆರಂಭ. ಫೈನಲ್ ಕದನ ಶಿವಮೊಗ್ಗ ಜಿಲ್ಲಾ ತಂಡದ ವಿರುದ್ಧವಾಗಿ ಎಸ್ಡಿಎಂ ಮುಸ್ರೆ ಪ್ರಬಲ ದಾಳಿಗಾರ ಒಳಭಾಗದಲ್ಲಿ ಪ್ರಖ್ಯಾತನ ಆಕ್ರಮಣ ರೈಟ್ ಕಾರ್ನರ್ ನಲ್ಲಿ ಎದುರಾಳಿಗಳನ್ನು ಸುಧಬಡೆಯುವ ಆಟಗಾರ. ಪರಿಣಾಮ ಪಂದ್ಯದಲ್ಲಿ ಪ್ರಥಮ ಅವಧಿಯ ವೇಳೆ ಲೈಟ್ ಸ್ಪರ್ಧೆಯ ತೀವ್ರತೆಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿದೆವು. ಆಕ್ರಮಣಕಾರಿ ಹೋರಾಟ, ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕದಲ್ಲಿರುವಂತೆ ಸ್ಪರ್ಧೆಯಲ್ಲಿ ಮೊದಲ ಅವಧಿಯಲ್ಲಿ ನಾವುಗಳು ಪಂದ್ಯವನ್ನು ಕಾಣ್ತಾ ಇದ್ದಾರೆ. ಪ್ರತಿಯೊಂದು ಪಂದ್ಯದಲ್ಲಿ ಕೂಡ ತನ್ನ ಶ್ರೇಷ್ಠವಾದ ನಿರ್ವಹಣೆಯ ಮೂಲಕ ಪ್ರತಾಪ ಪವರ್ಫುಲ್ ಆಟ. ಪ್ರತಾಪನ ಆರಂಭ ಹೆಜ್ಜೆಯ ಪರಿಣಾಮಕಾರಿ ಹೋರಾಟದಲ್ಲಿ ಸ್ಪರ್ಧೆ. ಜಾನು ದಾಳಿಯಲ್ಲಿರುವ ಆಟಗಾರ. ದಾಳಿಯಲ್ಲಿ ಜಾನುವೆ ವೈಟ್ ಆಯ್ತು ಮೊದಲು ಆಯ್ ಜಾನು. ಸ್ಪರ್ಧೆಯಲ್ಲಿ ಎರಡು ತಂಡಗಳ ಆಕ್ರಮಣಕಾರಿ ಹೋರಾಟ ಮುಂದುವರಿಯುತ್ತಾ ಇದೆ. ಆರಂಭದಲ್ಲಿಯೇ ದೇವು ಅಲ್ಪ ಸೈಲೆಂಟ್ ಆದಾಗ ಜಾನು ವೈಲೆಂಟ್ ಆಗ್ತಾ ಇದ್ದಾರೆ. ದಾಳಿಯಲ್ಲಿ ಸೃಜನಾ ಶಿವಮೊಗ್ಗದ ಹುಡುಗ ಪ್ರತಿ ಪಂದ್ಯದಲ್ಲಿಯೂ ಕೂಡ ತನ್ನ ಅದ್ಭುತವಾದ ಆಟಗಳ ಮೂಲಕವಾಗಿ ಎದುರಾಳಿಯ ಕೋಟೆಯಲ್ಲಿ ದಾಳಿಯನ್ನ ಮಾಡಬಲ್ಲ ಯುವ ಚತುರ ಆಟಗಾರರು ಅಂಕಣದಲ್ಲಿದ್ದಾರೆ.
ಪರಿಣಾಮವಾಗಿ ಸ್ಪರ್ಧೆಯಲ್ಲಿ ದೇವು 4 ಡಿಫೆಂಡರ್ಗಳ ಮಧ್ಯೆ ಕದನ. ಇದು ಫೈನಲ್ ಹೋರಾಟ. ಮಲ್ಪೆ ಬೀಚ್ನ ಕಡಲ ಕಿನಾರೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಖೇಲು ಭಾರತ್ ಆಯೋಜಿತ ಕಬಡ್ಡಿಯ ಫೈನಲ್. ವಂದೇ ಮಾತರಂ ಟ್ರೋಫಿ 2026 50,000ಗಳ ನಗದು ರಾಶಿಯ ಚಾಂಪಿಯನ್ ಪಟ್ಟವನ್ನ ಗಳಿಸಿಕೊಳ್ಳಬಲ್ಲ ತಂಡ ಯಾವುದು? ಎಸ್ಡಿಎಂ ಯಾ ಶಿವಮೊಗ್ಗ? ಉತ್ತರ ಪ್ರಶ್ನೆಯಲ್ಲಿದೆ, ಕಾಯಲೇಬೇಕಾಗಿದೆ. 4-2 ಸುಶಾಂತ್ ಸ್ಪರ್ಧೆಯ ಕಣದಲ್ಲಿ ಪರಿಣಾಮಕಾರಿ ಹೆಜ್ಜೆಗಳ ಮೂಲಕ ನಿರಂತರ ಹೆಜ್ಜೆಯ ಅನುಭವದ ಆಟಗಳ ಮೂಲಕವಾಗಿ ಕದನ ಮುಂದುವರಿತಾರೆ. Third right, and it is a do or die. ಸುಮಾರು ಇಲ್ಲವೇ ಮಾಡಿ ಪ್ರಮುಖ ಹೆಜ್ಜೆಯಲ್ಲಿ ಪಂದ್ಯವನ್ನು ಉಳಿಸಿಕೊಳ್ಳಬಲ್ಲ ಅವಕಾಶಗಳ ಮೂಲಕವಾಗಿ ಆಟ ಮುಂದುವರಿತಾರೆ. ಯಶಸ್ವಿ ಟ್ಯಾಕಲ್. ಜಂಪ್ ಮೂಲಕ ಎಸ್ಕೇಪ್ ಆಗುವ ಪ್ರಯತ್ನದಲ್ಲಿದ್ದ ಆಟಗಾರನ ಬಂಧನ, ಸಂತುವಿನ ಪ್ರಯತ್ನ ಯಶಸ್ವಿಯಾಗಿದೆ. ಪರಿಣಾಮವಾಗಿ ಪಂದ್ಯದ ಮುನ್ನಡೆಯಲ್ಲಿ ಎಸ್ಡಿಎಂ ಕಾಲೇಜ್ ಉಜಿರೆ. ಸುತ್ತು ಟ್ಯಾಕಲ್ಸ್ ಆನ್ ಆಗಿದೆ. ಬಳಿ ಡಿಫೆಂಡರ್ಗಳ ಮಧ್ಯೆ ದೇವು, ದಾಳಿಯಲ್ಲಿರುವ ಆಟಗಾರ ಮ್ಯಾಟ್ ಅಂಕಣ ಇನ್ನೂ ಕೂಡ ಜಾರ್ತಾನೆ ಇದೆ. ದೇವು ದಾಳಿಯ ಪ್ರಬಲವಾದಂತಹ ನಿಲುವುಗಳ ಮೂಲಕ ಪಂದ್ಯದ ಅವಕಾಶದಲ್ಲಿ ಪ್ರತಿಯೊಂದು ಸ್ಪರ್ಧೆಯನ್ನ ಕೂಡ ಅದ್ಭುತವಾಗಿ ಕಾಣುವಂತಹ ನಿರೀಕ್ಷೆಗಳಲ್ಲಿ ಸ್ಪಷ್ಟತೆಯ ಪಾದಚಲನೆ ಒಳಭಾಗದಲ್ಲಿ ಮುಂದುವರಿತಾರೆ. ಪ್ರಮುಖ ಮುನ್ನಡೆಯ ಅವಕಾಶಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಸ್ಪರ್ಧೆ. ಅಂತಿಮ ಆಟಗಾರ ಬೋನಸ್ನೊಂದಿಗೆ ವಾಪಸ್. ಮಿಡ್ ಲೈನ್ ಸಮೀಪದಲ್ಲಿಯೇ ಔಪಚಾರಿಕತೆಗಳನ್ನು ಮುಗಿಸಿಕೊಂಡ ಆಟಗಾರ ಆಲೌಟ್ಗೆ ಪೂರ್ಣಾಂಕ. 13ರಲ್ಲಿ 7 ಅಂಕಗಳ ಅಂತರದಲ್ಲಿ ಎಸ್ಡಿಎಂ ಮುನ್ನಡೆಯಲ್ಲಿದೆ. 2 ತಂಡಗಳ ಸರಾಗವಾದಂತಹ ಸ್ಪರ್ಧೆ ಮೊದಲ ಅವಧಿಯಲ್ಲಿ ಮುಂದುವರಿತಾರೆ. 9-3 ಅಂತರ 9-4ರಲ್ಲಿ 5 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಎಸ್ಡಿಎಂ ಪಾಳಯ ಪ್ರಮುಖ ತಂಡಕ್ಕೆ ಸವಾಲಾಗಬಲ್ಲ ಆಟದಲ್ಲಿ ಜಾನು. ಫೈನಲ್ ಕದನದಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನು ಮುಂದುವರಿಸಿಕೊಂಡಿರುವಂತಹ ಜಾನು 9-10-4ರಲ್ಲಿ ಸ್ಪರ್ಧೆ ನಿರೀಕ್ಷೆಗಳಲ್ಲಿರುವಂತೆ 6 ಅಂಕಗಳ ಅಂತರ ಈ ಪಂದ್ಯದಲ್ಲಿದೆ. ಜಿಂಕೆ ಪ್ರತಾಪ ಒಳಭಾಗದಲ್ಲಿ ದಾಳಿಯಲ್ಲಿರುವ ಆಟಗಾರ. ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಆಟಗಾರಗಳನ್ನು ಕಾಣಬಹುದಾಗಿದೆ. 2 ತಂಡಗಳಲ್ಲಿ ಶ್ರೇಷ್ಠವಾದ ಪ್ರದರ್ಶನವನ್ನ ಉಳಿಸಿಕೊಂಡಿರುವ ದೇವು ಜೂನಿಯರ್ ನ್ಯಾಷನಲ್ ಆಟಗಾರ. ಸೃಜನನ ಮೇಲೆ ರೆಗುವ ಪ್ರಯತ್ನ. ರೈಟ್ ಯಶಸ್ವಿ ದೇವು ಆಟ ಮತ್ತೆ ಮರುಕಳಿಸ್ತಾರೆ. ಸೆಮಿಫೈನಲ್ ಕಾದಾಟದಲ್ಲಿ ದೇವು ಆಕ್ರಮಣಿತು. ದೇವುವಿನಿಂದ ದೇವಿನ ಬಂಧನ. ದೇವರಾಜ್ ವರ್ಸಸ್ ದೇವರಾಜ್ 10-5 ಅಂತರ 5ರಲ್ಲಿ
ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಎಸ್ಡಿಎಂ ಪ್ರಥಮ ಅವಧಿಯ ಆಟದ ವೇಳೆಯಲ್ಲಿ ಈ ಪಂದ್ಯವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಯಾವ ಹಂತಕ್ಕೆ ತಲುಪಲಿದೆ ಫೈನಲ್ ನ ಹೋರಾಟ. ದಾರಿ ತಪ್ಪಿದ ಬಂದ ಕಟ್ಬಾರ್ಲಿ ಕ್ರಿಕೆಟ್ ಆಟ ನೋಡ್ಬಂದು ಬರ್ತೀವಿ ಎಟ್ಟದ ನಾವು ಆಹಾ ಗೋಳಿ ಜಾನು 1-1 ವೇಟ್ ಕೊಡ್ತಾರೆ ಆಫಿಷಿಯಲ್ ಟೈಮ್ ಔಟ್. ಬಾಂಬ್ ಸ್ಕ್ವಾಡ್ ಥರ್ಡ್ ರೈಟ್ ಡ್ಯೂ ಆರ್ ಡೈ. ಪ್ರತಾಪ ಡ್ಯೂ ಆರ್ ಡೈ ನಲ್ಲಿ ದಾಳಿಯಲ್ಲಿರುವ ಆಟಗಾರ. ಪರಿಣಾಮಕಾರಿ ಅಂತರವನ್ನ ಕಾಯ್ದುಕೊಳ್ಳುವಲ್ಲ ಹೆಜ್ಜೆಯಲ್ಲಿ ಎಸ್ಡಿಎಂ ಉಜಿರೆ. ಪ್ರತಿ ದಾಳಿಗಳಲ್ಲಿ ಕೂಡ ಪ್ರತಾಪನ ಆರ್ಭಟವಿದೆ. ಮೊದಲ ಅವಧಿಯಲ್ಲಿ ಫೈನಲ್ ನ ಕದನ. ಚಾಂಪಿಯನ್ ಪಟ್ಟದ ಜೊತೆಗೆ 50,000 ನಗದು ರಾಶಿಯನ್ನು ಗೆಲ್ಲಬಲ್ಲ ತಂಡ ಯಾವುದು? ಹೋರಾಟವನ್ನು ಮುಂದುವರಿಸಿಕೊಳ್ಳಬಲ್ಲ ಪ್ರಯತ್ನ. ದಾಳಿ ಪ್ರತಿ ದಾಳಿಯಲ್ಲಿ ಅವಕಾಶಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಆಟಗಾರರು. ಪ್ರಮುಖ ಆಟಗಾರ ಪ್ರತಾಪನ ಬಂಧನವಾಗಿದೆ. ಏನನ್ನ ಗೊತ್ತೋಗ್ಲಿಕ್ಕೆ ಅಂತ ಮಾಡ್ತಾರೆ ಐತ ಗೊತ್ತಾರೆ ಅಂತದ್ದು ನಾವು ರಾಗದು ಸ್ಪರ್ಧೆಯಲ್ಲಿ ಮತ್ತೆ ಆಕ್ರಮಣದಲ್ಲಿ ಎರಡು ತಂಡಗಳಲ್ಲಿ ಕೂಡ ಶ್ರೇಷ್ಠವಾದ ಆಟಗಾರಗಳಿದ್ದಾರೆ. ದರ್ಶನನ ಮತ್ತೆ ದಾಳಿ ಆರಂಭ ಆಗಿದೆ. ಫೈನಲ್ ನ ಕದನದಲ್ಲಿ ಪ್ರತಿ ದಾಳಿಯಲ್ಲಿ ಹೋರಾಟವನ್ನು ಮಾಡಬಲ್ಲ ಎರಡು ತಂಡಗಳು. ಪ್ರಬಲತೆಯಲ್ಲಿ ಎಸ್ಡಿಎಂ ಆದ್ರೆ ಮರಳಿ ಬರುವ ಸೂಚನೆಗಳನ್ನು ಕೊಡಬಲ್ಲದೆ ಶಿವಮೊಗ್ಗ. ಸಂತೋಷ ಎಸ್ಡಿಎಂ ತಂಡದ ಪರವಾಗಿ ದಾಳಿಯನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರ. ಪ್ರಮುಖ ಎರಡು ತಂಡಗಳು ಕೂಡ ಪ್ರಶಸ್ತಿ ಸುತ್ತಿನಲ್ಲಿ ಒಂದೇ ಮಾತರಂ ಟ್ರೋಫಿಗಾಗಿ ಪ್ರಬಲವಾದ ಸ್ಪರ್ಧೆಯನ್ನು ನೋಡುತ್ತಾರೆ. ಗೆಲುವಿನ ಲೆಕ್ಕಾಚಾರಗಳನ್ನು ಮುಗಿಸಿಕೊಳ್ಳಬಲ್ಲ ತಂಡ ಯಾವುದು? ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಂಡಿರುವಂತಹ ತಂಡಕ್ಕೆ ಪ್ರಸ್ತುತ ಪಂದ್ಯದಲ್ಲಿ ರೈಟ್ ಕಾರ್ನರ್ ನಲ್ಲಿ ಪ್ರಣಯ್, ಲೆಫ್ಟ್ ಕಾರ್ನರ್ ನಲ್ಲಿ ಚಿದಾನಂದ. ಇಲ್ಲವೇ ಜಾನು. ಉತ್ತರ ಕನ್ನಡದ ಜಾನು ದಾಳಿಯಲ್ಲಿ ಎಸ್ಡಿಎಂ ತಂಡದ ಜೂನಿಯರ್ ನ್ಯಾಷನಲ್ ಆಟಗಾರ. ಪ್ರತಿ ದಾಳಿಯಲ್ಲಿ ಜಾನು ಅದ್ಭುತವಾದ ನಿಯಂತ್ರಣವನ್ನ ಅಂಕಣದ ಒಳಭಾಗದಲ್ಲಿ ಉಳಿಸಿಕೊಂಡಂತ ಆಟಗಾರ. ದೂರ ಅರವಿಂದ್ ಬೋಲರ್ ಮ್ಯಾಚ್ ಏನೇ ಮಾಡ್ಕೊಂಡು ಏನೇ ಬಿಡಾದ ಅನ್ಕೋರಿ. ಸ್ಪರ್ಧೆಯ ಕದನವನ್ನು ಕಾಣ್ತಾ ಇದ್ದೇವೆ. ಸೃಜನಾ ಆಕ್ರಮಣ ಒಳಭಾಗದಲ್ಲಿ ಗಂಗಾರಾಮ ಪ್ರಯತ್ನ ವ್ಯರ್ಥ ಆಗಿದೆ. ಕಣದಲ್ಲಿ ಮತ್ತೆ ಆಫಿಷಿಯಲ್ ಟೈಮ್ ಔಟ್. 7-12 ಅಂತರ 5ರಲ್ಲಿ ಪಂದ್ಯ. ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಎಸ್ಡಿಎಂ ಹುಡುಗರು ಸಮಯೋಚಿತ ಆಟದ ಮೂಲಕವಾಗಿ ಎದುರಾಳಿಗಳ ಮೇಲೆರಗಬಲ್ಲ ಸ್ಪೈಡರ್ ಮ್ಯಾನ್ ತ್ರಿಭು.
ಸತತವಾಗಿ ಪಂದ್ಯದಲ್ಲಿ ಅಂತರವನ್ನ ಎಸ್ಡಿಎಂ ನಾಟಕಾರ ಉಳಿಸಿಕೊಳ್ತಾ ಇದ್ದಾರೆ. 50,000ಗಳ ನಗದು ರಾಶಿಯ ವಂದೇ ಮಾತರಂ ಟ್ರೋಫಿಗಾಗಿ ಪ್ರತಿ ಕ್ಷಣದೂ ಕೂಡ ಸುಹೈಲ್ ವಿಟ್ಲದ ಸುಹೈಲನ ಆರ್ಭಟ ಕಣ್ಣದಲ್ಲಿ ಮತ್ತೆ 13ನೇ ಅಂಕ. ಮೊದಲ ಅವಧಿಯಲ್ಲಿ ಮುನ್ನಡೆ 6ಕ್ಕೆ ಇರ್ತಾನೆ. 13-7 ಮುನ್ನಡೆಯಲ್ಲಿ ಎಸ್ಡಿಎಂ. ದೇವರಾಜ್, ತರೀಕೆರೆಯ ದೇವು, ಎರಡು ತಂಡದಲ್ಲಿ ತರೀಕೆರೆಯ ದೇವರಾಜ್. ದೇವ ತರೀಕೆರೆ ವರ್ಸಸ್ ತರೀಕೆರೆ, ಎಂತ ಫೈಟ್ ಇದು. ಆಫ್ ಟೈಮ್, ಮಧ್ಯಂತರ ವಿರಾಮ. ದೇವರಾಜನ ಬೇಟೆ ದೇವರಾಜ್. 13-8 ಮಧ್ಯಂತರ ವಿರಾಮ. 13-8ರಲ್ಲಿ ಪಂದ್ಯ ಮುಂದುವರಿತಾರೆ. ಎರಡು ತಂಡಗಳ ಅದ್ಭುತವಾದ ಆಟದ ಮೂಲಕ ಮಧ್ಯಂತರ ವಿರಾಮದ ಅವಧಿ. ಸಂತು ಯಶಸ್ವಿಯಾದ ಆಟದ ಮೂಲಕ ಮರಳಿದ ಸಂತು. ರೆಡ್ ಕಾರ್ನ 15-8 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾರೆ ಎಸ್ಡಿಎಂ ಕಾಲೇಜ್ ಉಜಿರೆ. ಮುನ್ನಡೆಯನ್ನು ನಿರೀಕ್ಷೆಯಲ್ಲಿ ಉಳಿಸಿಕೊಂಡಿರುವ ಆಟಗಾರರು ಪ್ರಮುಖ ಪಂದ್ಯವನ್ನ ಕಣದಲ್ಲಿ ಕಾಣಬಹುದಾಗಿದೆ. ಪ್ರತಿಷ್ಠಿತ ಕ್ರೀಡಾಕೂಟದ ಅಂತಿಮ ಕದನದಲ್ಲಿ ನಾವುಗಳಿದ್ದೇವೆ. ಪ್ರತಿದಾಳಿಯ ಹೋರಾಟದಲ್ಲಿ ಜಾನು ಸರ್ವಾಂಗೀಣ ಆಟಗಾರನಾಗಿ ಪ್ರತಿ ಹಂತಗಳಲ್ಲಿ ತನ್ನ ಶ್ರೇಷ್ಠ ಲಯವನ್ನು ಮುಂದುವರಿಸಿಕೊಂಡಿರುವ ಅದ್ಭುತ ಪಾದಚಲನೆಯ ಆಟಗಾರ. ಮುಂದುವರಿದ ಪಂದ್ಯದಲ್ಲಿ ಪ್ರಬಲ ಸ್ಥಿತಿಯಲ್ಲಿರುವಂತಹ ಎಸ್ಡಿಎಂ ಉಜಿರೆ. ಶಿವಮೊಗ್ಗ ಜಾನು ಸರ್ವಾಂಗೀಣ ಆಟಗಾರನಾಗಿ ದಾಳಿಗೂ ಸೈ, ಟ್ಯಾಕಲ್ಗೂ ಸೈ. ಜಾನು ಎಂತಾಟ ಎಸ್ಡಿಎಂ ಉಜಿರೆಯ ಪಾಳೆಯದಿಂದ ಮುಂದುವರಿತಾರೆ. ಪ್ರಖ್ಯಾತ್ ದೇವು ಕಾರ್ನರ್ ವಿಭಾಗದಲ್ಲಿ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ನಲ್ಲಿ ಆಟಗಾರರು. ಆಕ್ರಮಣದಲ್ಲಿ ಮತ್ತೆ ಸ್ಪೈಡರ್ ಮ್ಯಾನ್ ಹೊರಾಂಗಣಕ್ಕೆ ಎಂತ ಡಿಫೆನ್ಸ್ ಅಲ್ಲಿ ಪ್ರಖ್ಯಾತ್ ದೇವು ಅದ್ಭುತವಾದ ಸಾಥ್ ನೀಡಿದ ಆಟಗಾರ. ಮುನ್ನಡೆಯ ಅಂತರವನ್ನು ಕುಗ್ಗಿಸಿಕೊಳ್ಳಲಾರಂಭಿಸಿದ ಕ್ಷಣದಲ್ಲಿ ದೇವು ಆಕ್ರಮಣದಲ್ಲಿ ಮೆಲ್ಲನೆ ಪಂದ್ಯದ ಹಿಡಿತವನ್ನ ತನ್ನೆಡೆಗೆ ಉಳಿಸಿಕೊಳ್ಳಬಲ್ಲ ಪ್ರಯತ್ನದಲ್ಲಿದ್ದ ಎಸ್ಡಿಎಂ ಪಾಳೆಯಕ್ಕೆ ಟಕ್ಕ ನೀಡಲಾರಂಭಿಸಿದೆ ಶಿವಮೊಗ್ಗ. ಸಮಯೋಚಿತ ಹೆಜ್ಜೆಯ ಅನುಭವಗಳ ಆಟದ ಮೂಲಕವಾಗಿ ಕದನ ಮುಂದುವರಿಯುತ್ತಿದೆ. ಸಂತು ದಾಳಿಯಲ್ಲಿರುವ ಆಟಗಾರ. ನಿರಂತರವಾಗಿ ಅದ್ಭುತವಾದ ದಾಳಿಯನ್ನ ಮಾಡಿದ ಆಟಗಾರ. ಒಳಭಾಗದಲ್ಲಿದ್ರೆ ಅವಕಾಶಗಳನ್ನ ಪಡೆದುಕೊಳ್ಳುವ ಹೆಜ್ಜೆಯಲ್ಲಿ ಶಿವಮೊಗ್ಗ. ಮುಂದುವರಿತಾರೆ ದೇವಿನ ಆಕ್ರಮಣ. ಅಲ್ಪ ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿರುವ ಎಸ್ಡಿಎಂ ಕಾಲೇಜ್ ಉಜಿರೆ. ಸಮಯೋಚಿತ ಆಟವನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳುವ ಮೂಲಕವಾಗಿ ಪಂದ್ಯ ರೋಚಕತೆಯ ಘಟ್ಟದ ಕಡೆಗೆ ಮರಳಬಹುದೇ.
ಅಲ್ಪ ಅಂಕಗಳ ಮುನ್ನಡೆಯಲ್ಲಿರುವ ಪಂದ್ಯ. ಪ್ರತಿ ದಾಳಿಗಳಲ್ಲಿ ಕೂಡ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರ ಜೂನಿಯರ್ ವಿಭಾಗದ ಜಾನು. ಈ ಪಂದ್ಯದಲ್ಲಿ ಪ್ರಮುಖ ಆಟಗಾರ ವಿಘ್ನೇಶನ ಗಾಯದ ಸಮಸ್ಯೆ. ಸಿಕ್ಕ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಂಡಿರುವಂತಹ ಜಾನು ಒಳಭಾಗದಲ್ಲಿ. ದರ್ಶನ್ ದಾಳಿಯ ಪ್ರಬಲತೆಯಲ್ಲಿ ಗುರುತಿಸಿಕೊಳ್ಳಬಲ್ಲ ಮತ್ತೊಬ್ಬ ಆಟಗಾರ ಶಿವಮೊಗ್ಗದ ಕಾಲದ ದುವಾಡೈನಲ್ಲಿ. ಅವಕಾಶಗಳು ಅಂಕ ಗಳಿಕೆಗಾಗಿ ಪ್ರಮುಖ ತಂಡಕ್ಕೆ ಸವಾಲಾಗಬಲ್ಲ ಹೆಜ್ಜೆಯಲ್ಲಿ ರನ್ನಿಂಗ್ ಕಿಕ್ ಮಾಡುವಂತ ಪ್ರಯತ್ನವಿತ್ತು. ಪ್ರಣಯ್ ಮಧ್ಯಕೆರೆಯ ಸಮೀಪದಲ್ಲಿ ಎತ್ತಡೆಗೊಂಡದ ಆದ ಆಟಗಾರ ಕೊಡಗಿನ ಕುಬರನ ಯಶಸ್ವಿ ಬೇಟೆ. 4 ಡಿಫೆಂಡರ್ಗಳ ಮಧ್ಯೆ ಡ್ಯೂ ಆ ಡೈನಲ್ಲಿ ಸ್ಪೈಡರ್ ಮ್ಯಾನ್ ಗಾಳಿಯಲ್ಲಿ ತೇಲಾಡಿದ ದೇವು. ಆಕ್ರಮಣಕಾರಿ ಮನೋಭಾವಗಳಲ್ಲಿ ಮತ್ತೆ ಅಂಕಗಳ ಆಧಾರದಲ್ಲಿ ಮುಂದೆ ಎಸ್ಡಿಎಂ ಕಾಲೇಜ್ ಉಜಿರೆ. ದೇವು ನಿರ್ಗಮನ, ದೇವು ಆಗಮನ. 2 ತಂಡಗಳಲ್ಲಿ ತರೀಕೆರೆಯ ದೇವು. ಎಸ್ಡಿಎಂ ನಲ್ಲಿ ತರೀಕೆರೆಯ ದೇವು, ಶಿವಮೊಗ್ಗದಲ್ಲಿ ತರೀಕೆರೆಯ ದೇವು. ಪ್ರಬಲ ಸ್ಪರ್ಧೆ ಇದೆ. ಆಟದ ಪೂರ್ಣ ಅವಕಾಶಗಳನ್ನು ಪಡೆದುಕೊಳ್ಳುವ ಕಣದಲ್ಲಿ ಅವಳಿ ಡಿಫೆಂಡರ್ಗಳ ಮಧ್ಯೆ ಕದನ. ಆಟ ರಂಗೇರುತ್ತಾ ಇದೆ. ಅದ್ಭುತವಾದ ಸ್ಕಿಲ್ಗಳನ್ನು ಬಳಸಿಕೊಳ್ಳುವ ಮೂಲಕವಾಗಿ ದೇವು ಪಂದ್ಯದ ಹಿಡಿತ ಪ್ರಬಲತೆಯಲ್ಲಿ ಅಂತಿಮ ಆಟಗಾರನಾಗಿದೆ ದೇವು. ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಬಲ್ಲ ವಿಶ್ವಾಸದಲ್ಲಿರುವ ದೇವು. ಪೂರ್ಣ ಪ್ರಮಾಣದ ಡಿಫೆನ್ಸ್ ಬೋನಸ್ ಆಗಿದೆ. ಟಚ್ ಪಾಯಿಂಟ್ ಗಳಿಸಿಕೊಳ್ಳುವ ಆಟ. ಕೋಟೆ ಬಾಗಲಕೋಟೆ ಲೆಫ್ಟ್ ಕಾರ್ನರ್ ನಿಂದ ಚಿದಾನಂದನ ಆಕ್ರಮಣ ಆಲ್ ಔಟ್ ಆಗಿದೆ. ಪರಿಣಾಮ ಎಸ್ಡಿಎಂ ನ ಮುಂದೆ ಪಂದ್ಯದ ಹಿಡಿತದಲ್ಲಿ ಪ್ರಬಲವಾಗತೊಡಗಿದೆ. ಸುಶಾಂತ್ 23-9 23-9 ಸ್ಪರ್ಧೆ. ಮುನ್ನಡೆಯಲ್ಲಿ ಎಸ್ಡಿಎಂ ಕಾಲೇಜ್ ಉಜಿರೆ. ಈ ಬಾರಿ ಜಾನುವಿನ ಬೇಟೆ ಪ್ರಬಲ ದೇವು. ಅವಕಾಶಗಳು ಪೂರ್ಣವಾಗಿ ಮತ್ತೆ ಎಸ್ಡಿಎಂ ನ ಖಾತೆಗೆ 24-9 ಅಂಕಗಳಿಗೆ ಆಧಾರದಲ್ಲಿ. ಎಸ್ಡಿಎಂ ನ ಕೋಚ್ ಅಲ್ಪ ರಿಲಾಕ್ಸ್ ಆಗಿದ್ದಾರೆ. ಆಟ ಬಂಧನ ಪ್ರತಾಪ. ಕ್ವಾರ್ಟರ್ ಫೈನಲ್ ಸ್ಪರ್ಧೆಗಳಲ್ಲಿ ಮಿಂಚಿದ್ದ ಪ್ರತಾಪ ಫೈನಲ್ ನಲ್ಲಿ ಅಲ್ಪ ನಿರಾಸೆ. ಒತ್ತಡ ನಿಭಾಯಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಪರಿಣಾಮವಾಗಿ ಪಂದ್ಯದಲ್ಲಿ ಮುನ್ನಡೆ ಎಸ್ಡಿಎಂ ಲಾಸ್ಟ್ 5 ಮಿನಿಟ್ಸ್. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯವಿದೆ. ಏಕಮುಖ ಮುನ್ನಡೆಯಲ್ಲಿ ಎಸ್ಡಿಎಂ ಕಾಲೇಜ್. 50,000 ನಗದು ರಾಶಿಯ ಒಂದೇ ಮಾತರಂ ಟ್ರೋಫಿಗಾಗಿ ಹೋರಾಟ ನಡೀತಾ ಇದೆ. ಕೆಲವರಿಗೆ ಅರ್ಥ ಆಗಿದೆ, ಕೆಲವರಿಗೆ ಖಾಲಿ ಮಾಡ್ತಾ ಇದ್ದಾರೆ. ಸ್ಪರ್ಧೆಯಲ್ಲಿ ಮತ್ತೆ ದರ್ಶನ ಚತುರಾಟಗಾರನಾಗಿ ಕಣದಲ್ಲಿ ಪಂದ್ಯ. ಗಂಗಾರಾಮ ಡಿಫೆಂಡರ್ಗಳ ಆಟ ಮುಂದುವರಿತಾರೆ ಕದನದಲ್ಲಿ. ದಾಳಿಯಲ್ಲಿ ಮತ್ತೆ ಸಂತು. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ. ಸ್ಪರ್ಧೆಯ ಮುನ್ನಡೆಯನ್ನು ಉಳಿಸಿಕೊಂಡಿರುವ ಎಸ್ಡಿಎಂ
ವೇಗವನ್ನು ಅಳವಡಿಸಿಕೊಂಡಂತ ದಾಳಿ, ಪರಿಣಾಮವಾಗಿ ಪಂದ್ಯದಲ್ಲಿ ಮುನ್ನಡೆ ಉಳಿಸಿಕೊಂಡಿರುವಂತಹ ಎಸ್ಡಿಎಂ ನ ಆಟಗಾರರು. ಸೂಪರ್ ಟ್ಯಾಕಲ್ ಚೆನ್ನಾಗಿದೆ ಕಣದಲ್ಲಿ. ಆಸ್ಟ್ರೇಲಿಯನ್ ಆಟಗಾರರುಗಳನ್ನ ಹಿಂಬಾಲಿಸ್ತಾ ಇದ್ದಾರೆ ನಮ್ದೇವು. ಎಸ್ಡಿಎಂ ಸ್ಲೆಡ್ಜಿಂಗ್ ಮಾಡ್ತಾ ಇದ್ದಾರೆ ಎದುರಾಳಿ ಆಟಗಾರರ ಮೇಲೆ. ಸೂಪರ್ ಟ್ಯಾಕಲ್ ನಲ್ಲಿ ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ಕದನ, ನಿರಂತರವಾಗಿ ಜಾನುವಿನ ಆಕ್ರಮಣ ಕಣದಲ್ಲಿ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಸಮಯ ಬಾಕಿ ಇದೆ. ಕರಿಚಿರತೆ ಬೇಟೆಯಾಡಿದ ಖುಷಿಯಲ್ಲಿ ನಿರಾಳವಾಗಿದೆ. ಸದ್ಯಕ್ಕೆ ಮಲ್ಪೆಯ ಬೀಚ್ನಲ್ಲಿ ಸಂಜೆಯವರೆಗೆ ಪಾರ್ಟಿ ಇದೆ. ಲೆಕ್ಕಾಚಾರಗಳನ್ನು ಉಳಿಸಿಕೊಂಡಿರುವ ಆಟ, ದಾಳಿಯಲ್ಲಿ ಪ್ರಖ್ಯಾತ, ಮರಳುವ ಹಾದಿಯಲ್ಲಿ ಸತತ ದಾಳಿಗಳನ್ನು ಮಾಡಬಲ್ಲ ದೇವು. ಒಂದು ನಿಮಿಷ ಮ್ಯಾಚ್ ಮುಗಿನ ಬನ್ನಿ ಜೋಜಿನ ಸೊಂಡು. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಕದನವನ್ನ ಕಾಣ್ತಾ ಇದ್ದೇವೆ. ಪಂದ್ಯದಲ್ಲಿ ನಾವುಗಳು ಸ್ಪಷ್ಟವಾದ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಎಸ್ಡಿಎಂ ಪಾಳೆಯ ಚಾಂಪಿಯನ್ ಪಟ್ಟದ ಔಪಚಾರಿಕತೆಗಳ ಕಡೆಗೆ ನಿರೀಕ್ಷೆಯನ್ನು ಉಳಿಸಿಕೊಳ್ತಾ ಇದೆ. ಥರ್ಡ್ ರೈಟ್, ಡ್ಯೂ ಆರ್ ಡೈ. ಡ್ಯೂ ಆರ್ ಡೈ ನಲ್ಲಿ ಗಡಿಗಡಿ ಬರ್ತದೆ. ಸ್ಪರ್ಧೆಯ ಪ್ರಮುಖ ಅವಧಿ ಗಂಗಾರಾಮ ಜಾನು, ಉತ್ತರ ಕನ್ನಡದ ಹುಡುಗರ ಕಾಂಬಿನೇಷನ್ ಅಲ್ಲಿ. ಥರ್ಡ್ ರೈಟ್, ಸೂಪರ್ ಸಾಂಗ್ ಆಗಿದೆ. ಅವಳಿ ಆಟಗಾರಗಳ ಮಧ್ಯೆ ದೇವು ಡೂ ಆರ್ ಡೈ ನಲ್ಲಿ ಅಂಕವನ್ನು ಗಳಿಸಿಕೊಂಡು ಮರಳುವ ಆಟಗಾರ. ಸತತ ದಾಳಿಗಳ ಪರಿಣಾಮ, ಲಾಸ್ಟ್ ರೈಟ್, ಪರಿಣಾಮಕಾರಿ ಹೆಜ್ಜೆಯಲ್ಲಿ ಪ್ರಖ್ಯಾತನ ಆಟ ಔಪಚಾರಿಕತೆಗಳ ಕಡೆಗೆ ಪಂದ್ಯ ಮುಗಿಸಿದ ತಂಡಗಳೊಂದಿಗೆ ಒಂದೇ ಮಾತ್ರ ಟ್ರೋಫಿ 2026ರ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ತಾ ಇದೆ ಎಸ್ಡಿಎಂ ಕಾಲೇಜ್ ಉಜಿರೆ. ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾ ಇದೆ ಶಿವಮೊಗ್ಗ ಜಿಲ್ಲಾ ತಂಡ. ಅಭಿನಂದನೆಗಳು 2 ತಂಡಗಳಿಗೂ ಕೂಡ.